ಬಿಹಾರದ ಮುಖ್ಯಮಂತ್ರಿಗಳು ಜಾಮೀನಲ್ಲಿದ್ದರೆ ಅಲ್ಲಿ ಕಾಂಗ್ರೆಸ್ ಪಕ್ಷದವರೇನು ಇದ್ದಾರೆ, ಅವರು ಅಲ್ಲಿ ಹೋರಾಟ ಮಾಡಲಿ, ಅದ್ರ ಬಗ್ಗೆ ಪ್ರಶ್ನೆನೇ ಎತ್ತಲಿ. ನಾವು ಮಾತಾಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ. ಒಂದು ಕಡೆ ಇವತ್ತು ಏನು ಹಿಂದಿನ ಅಧಿಕಾರಿ ಚಂದ್ರಶೇಖರ್ ಅವರೇನು ಆತ್ಮಹತ್ಯೆ ಮಾಡಿಕೊಂಡಿದ್ರು, ಅವರ ಧರ್ಮಪತ್ನಿ ಕವಿತಾ ಅವರ ಹೇಳಿಕೆಯನ್ನು ಕೂಡ ನಮ್ಮ ಮಾಧ್ಯಮದ ಸ್ನೇಹಿತರು ಗಮನಿಸಬೇಕು. ಇವತ್ತಿಗೂ ಕೂಡ ಅವರಿಗೆ ಗ್ರ್ಯಾಚ್ಯುಟಿ ಬಂದಿಲ್ಲ, ಪೆನ್ಷನ್ ಬಂದಿಲ್ಲ, ಕುಟುಂಬಕ್ಕೆ, ಬಡ ಕುಟುಂಬಕ್ಕೆ. ಅವನ ಮಗನಿಗೆ ಈ ಕಾಂಗ್ರೆಸ್ ಸರ್ಕಾರ ಜವಾನನ ಕೆಲಸವನ್ನು ಕೊಟ್ಟಿದ್ದಾರೆ. ಅವರ ಯಜಮಾನರು ಕವಿತಾ ಅವರ ಗಂಡ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡಿದ್ರು, ಅಧೀಕ್ಷಕರಾಗಿದ್ದರು. ಇಷ್ಟಿದ್ರೂ ಸಹ ಜವಾನನ ಒಂದು ಕೆಲಸವನ್ನು ಕೊಟ್ಟು ಸರ್ಕಾರ ಕುಟುಂಬಕ್ಕೆ, ಬಡ ಕುಟುಂಬಕ್ಕೆ ಅಪಮಾನ ಮಾಡಿರುವಂಥದ್ದು ಒಂದು ಕಡೆ. ನಾನು ಮಾನ್ಯ ನಾಗೇಂದ್ರ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ನನಗೆ ನಾಗೇಂದ್ರ ಅವ್ರ ಬಗ್ಗೆ ನಮಗೇನು ದ್ವೇಷ ಇಲ್ಲ. ನಾಗೇಂದ್ರ ಅವರೇ ಹೇಳಬೇಕಾಗ್ತದೆ, ಯಾಕೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಾಗಿದ್ದಾಗ ತಾವು ರಾಜೀನಾಮೆ ಕೊಡುವಂಥ ಪ್ರಸಂಗ ನಿರ್ಮಾಣ ಆಯಿತು. ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ 185 ಕೋಟಿ ರೂಪಾಯಿಗಳ ಒಂದು ಲೂಟಿ ಏನಾಯಿತು, ಹಗರಣ ಏನಾಯಿತು, ಚಂದ್ರಶೇಖರ್ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ತದನಂತರದಲ್ಲಿ ತನಿಖೆಯನ್ನು ಪ್ರಾರಂಭ ಆಯಿತು. ಯಾವ ರೀತಿ ಹಣ ತೆಲಂಗಾಣ ರಾಜ್ಯಕ್ಕೆ ವರ್ಗಾವಣೆ ಆಗಿ ಅಲ್ಲಿ ದುಡ್ಡನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಎಲ್ಲವೂ ಕೂಡ ರಾಜ್ಯದ ಜನರಿಗೆ ಗೊತ್ತಿದೆ. ಇಟ್ಸ್ ಇನ್ ದ ಪಬ್ಲಿಕ್ ಡೊಮೇನ್. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಇನ್ನೂ ಕೂಡ ಅಪರಾಧಿ ಸ್ಥಾನದಿಂದ ಹೊರಗೆ ಬಂದಿಲ್ಲ, ನಿರಪರಾಧಿ ಅಂತೇಳಿ ಪ್ರೂವ್ ಆಗಿಲ್ಲ. ಯಾವಾಗ ನಿರಪರಾಧಿ ಅಂತೇಳಿ ಪ್ರೂವ್ ಆಗ್ತದೆ ಆವಾಗ ಮತ್ತೆ ಮಂತ್ರಿಗಳಾಗಲಿ ನಾಗೇಂದ್ರ, ನಮ್ಮದೇನು ಅದ್ರ ಬಗ್ಗೆ ಅಭ್ಯಂತರ ಇಲ್ಲ. ಆದರೆ ಇಂಥ ಘೋರ ಆರೋಪ ಆಪಾದನೆ ನಿಮ್ಮ ಮೇಲಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಜಾತಿಯ ಹೆಸರು ಹೇಳಿಕೊಂಡು ತಪ್ಪಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬಾರ್ದು. ನಾನು ತಮ್ಮ ಮುಖೇನ ಗೌರವಾನ್ವಿತ ನಾಗೇಂದ್ರ ಅವರಲ್ಲಿ ವಿನಂತಿಯನ್ನು ಕೂಡ ಮಾಡ್ತೇನೆ, ಆಗ್ರಹವನ್ನು ಕೂಡ ಪಡಿಸ್ತಾ ಇದ್ದೇನೆ. ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ನಿಮ್ಗೇನಾದರೂ ಕಿಂಚಿತ್ತಾದರೂ ಕೂಡ ಕಾಳಜಿ ಇದ್ದರೆ ತನಿಖೆ ಸಂಪೂರ್ಣವಾಗಿ ಮುಗಿಯೋವರೆಗೂ ಕೂಡ ತಾವು ಕ್ಯಾಬಿನೆಟ್ಗೆ ತಾವೇ ಸ್ವತಃ ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಹೊರ ಬರಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಸದನದ ಒಳಗಡೆನೂ ಕೂಡ ನಾವು ಹೋರಾಟನ ಮಾಡ್ತೇವೆ, ಸದನದ ಹೊರಗಡೆನೂ ಕೂಡ ನಾವು ಹೋರಾಟನ ಮಾಡ್ತೇವೆ. ವಿಧಾನ ಪರಿಷತ್ ನಾಮಿನೇಷನ್ ಹಾಕಿದ್ದಾರೆ ಸಭಾಪತಿ ಸ್ಥಾನಕ್ಕೆ, ಸಂಖ್ಯಾಬಲ ಇಲ್ಲದಿದ್ರೂ ಕೂಡ ಯಾಕೆ ನಾಮಿನೇಷನ್ ಹಾಕಿದೆ ಅಂತ ಡಿಸೈಡ್ ಆಗಿದೆ. ಪ್ರಜಾಪ್ರಭುತ್ವದಲ್ಲಿ ನಮಗೇನು ಅವಕಾಶ ಇದೆ ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದೇವೆ. ಯಾವ ರೀತಿ ಹೊರಟ್ಟಿ ಅವ್ರನ್ನ ಅಪಮಾನಿಸಿ ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಅವರ ರಾಜೀನಾಮೆಯನ್ನು ಈ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ಹಾಗಾಗಿ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಂಡಿದ್ದು, ಅದ್ರ ಪ್ರಕಾರ ನಾವು ಮಾಡ್ತೇವೆ. ಥ್ಯಾಂಕ್ ಯು. ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಹಿಳೆಯರಿಗೆ 33% ಮೀಸಲಾತಿನ ತರಬೇಕು ಅಂತೇಳಿ ಬಿಲ್ಲನ್ನು ತಂದರೂ ಕೂಡ ಅದನ್ನು ಕೂಡ ವಿರೋಧ ಮಾಡಿದ್ರು ಕಾಂಗ್ರೆಸ್ನವರು ಪಾರ್ಲಿಮೆಂಟ್ನಲ್ಲಿ. ಬಹುಶಃ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಇವತ್ತೇನೇ ಅಧಿವೇಶನ ಪ್ರಾರಂಭ ಆಗ್ತದೆ, ಮಹಿಳಾ ರೆಪ್ರೆಸೆಂಟೇಷನ್ ಇಲ್ಲ ಕ್ಯಾಬಿನೆಟ್ನಲ್ಲಿ. ಅಣ್ಣ ಬಸವಣ್ಣನವರ ನಾಡಾಗಿರ್ತಕ್ಕಂಥ ಈ ಕನ್ನಡ ನಾಡಿನಲ್ಲಿ ಶರಣೆ ಅಕ್ಕಮಹಾದೇವಿ ಹುಟ್ಟಿರ್ತಕ್ಕಂಥ ಈ ಪುಣ್ಯ ಭೂಮಿನಲ್ಲಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ಯಾಬಿನೆಟ್ಟಲ್ಲಿ ಮಹಿಳೆಯರಿಗೆ ಒಬ್ರಿಗೂ ಕೂಡ ಅವಕಾಶನ ನೀಡಿಲ್ಲ ಅಂತೇಳಿದರೆ ಮಹಿಳೆಯರಿಗೆ ಸರ್ಕಾರಕ್ಕಿರ್ತಕ್ಕಂಥ ಕಾಳಜಿ ಏನು ಅಂತೇಳಿ ಇದು ತೋರಿಸ್ತದೆ. ಖಂಡಿತ ಇವತ್ತು ಮಹಿಳೆಯರಿಗೆ ಇವತ್ತು ಅವಕಾಶ ಕೊಟ್ಟಿಲ್ಲ ಕ್ಯಾಬಿನೆಟ್ಟಲ್ಲಿ ಅಂತ ಹೇಳಿದ್ರೆ ಆ ಕುಲಕ್ಕೆ, ಮಹಿಳಾ ಒಂದು ಕುಲಕ್ಕೆ ಇವತ್ತು ಅಪಮಾನವನ್ನು, ಅನ್ಯಾಯವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ.